ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟ್, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹುನಗುಂದ ಇಳಕಲ್, ರೋಟರಿ ಕ್ಲಬ್ ಇಳಕಲ್ ಮತ್ತು ನಗರಸಭೆ ಇಳಕಲ್, ತಾಲೂಕಾ ಆರೋಗ್ಯ ಅಧಿಕಾರಿಗಳು ಹುನಗುಂದ ಇಳಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಆಸ್ಪತ್ರೆ ಎಆರ್ಸಿ ಸದಸ್ಯರುಗಳಿಗೆ ಹಾಗೂ ಗಣ್ಯರಿಗೆ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಬಳಿಕ ಆಸ್ಪತ್ರೆಯ ಸಮಿತಿ ಸದಸ್ಯರಾದ ಡಾಕ್ಟರ್ ಟಿಪ್ಪು ಭಂಡಾರಿ ಹಾಗೂ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶ್ರೀಕಾಂತ್ ಮಲ್ಟಗೇರಿ ಅವರು ಮಾತನಾಡಿ 5 ವರ್ಷದೊಳಗಿನ ಪ್ರತಿಯೊಬ್ಬ ಮಕ್ಕಳಿಗೂ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಬೇಕು, ಪೋಲಿಯೋ ಮುಕ್ತ ಭಾರತ ನಿರ್ಮಾಣಕ್ಕೆ ಸಾರ್ವಜನಿಕರು ಸಹಕರಿಸಬೇಕೆಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ಬಿರಾದರ್, ಎಆರ್ಸಿ ಸದಸ್ಯರಾದ ರಾಮಗಿರಿ ಮಡ್ಸರ್, ಡಾಕ್ಟರ್ ಟಿಪ್ಪು ಭಂಡಾರಿ, ಡಾಕ್ಟರ್ ಭದ್ರಣ್ಣನವರ್, ನಗರಸಭೆ ಅಧಿಕಾರಿಗಳು, ರೋಟರಿ ಕ್ಲಬ್ನ ಸದಸ್ಯರು, ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಸಾರ್ವಜನಿಕರು, ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಪೋಲಿಯೋ ಪ್ರಕರಣಗಳು ವರದಿಯಾದ ಪ್ರಯುಕ್ತ ಸರ್ಕಾರ ಇನ್ನೊಂದು ಸುತ್ತು ಭಾರತ ದೇಶದಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು, ಪೋಲಿಯೋ ಮುಕ್ತ ಆರೋಗ್ಯವಂತ ಮಕ್ಕಳನ್ನು ನಿರ್ಮಿಸಲು ಈ ಒಂದು ಮೇ 28ರಂದು ಇಡೀ ದೇಶಾದ್ಯಂತ ಪೋಲಿಯೋ ಪಲ್ಸ್ ಪೋಲಿಯೋ ಅಭಿಯಾನವನ್ನು ಹಮ್ಮಿಕೊಂಡಿತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಆರ್ಎಸ್ ಕಮಿಟಿಯ ಸದಸ್ಯರು, ಹಿರಿಯರ ಮಾರ್ಗದರ್ಶಕರಾಗಿರತಕ್ಕಂಥ ಶ್ರೀ ಎಸ್ ಜಿ ರಾಮಗಿರಿ ಸರ್ ಅವರು ಅದೇ ರೀತಿಯಾಗಿ ನಾವೆಲ್ಲರೂ ಪಣಕೊಳ್ಳಬೇಕು. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಸಿಕ್ಕಿಲ್ಲ, ನಮ್ಮ ಸುತ್ತ ಇರುವಂತ ನಮ್ಮ ಸಮೀಪ ಇರುವಂತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ರಾಷ್ಟ್ರೀಯ ಬಣ್ಣ ಹಕ್ಕು ಕೇಸ್ ಪ್ರಶ್ನೆ ಸಿಕ್ಕಿದೆ. ದಯವಿಟ್ಟು ಇಂಥ ಕೇಸ್ ಬರಬಾರ್ದಂದ್ರೆ ವರ್ಷಕ್ಕೆ ಒಂದ್ಸಲಿ, ವರ್ಷದಾಗ 2 ಸಲ ಈ ಅಭಿಯಾನವನ್ನು ಮಾಡ್ತಾ ಇದ್ದೆ. ನಮ್ಮ ರೋಟರಿ ಸಂಸ್ಥೆಯವರು ಇಂಟರ್ನ್ಯಾಷನಲ್ ಸುಮಾರು ವರ್ಷಗಳ, ನಾನು ಯಾವಾಗ ಅವರಿಗೆ ಕೇಳ್ತಾ ಇದ್ದೀನಿ, ರೋಟರಿ ಸಂಸ್ಥೆಯನ್ನು ಪ್ರತಿ ಸಲೇನು ನಮ್ಮ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ರೋಟರಿ ಸಂಸ್ಥೆಗಳು ಮಾಡ್ತಾ ಇದ್ದೇವೆ, ಆದರೆ ರೋಟರಿ ಸಂಸ್ಥೆ ಅಂತಾರೆ ಕಂಟಿನ್ಯೂ ಫಾಲೋ ಅಪ್ ಇದೆ ಅಂತಂದರೆ ಎಲ್ಲ ಮಕ್ಕಳಿಗೆ 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ 2 ಹಾಕಿಸಿ ಅವರ ಜೀವನವನ್ನು ಸುರಕ್ಷಿತವಾಗಿ ಮಾಡಲು ಇದನ್ನ ಆರೋಗ್ಯದ ಬಗ್ಗೆ ಎಲ್ಲರಿಗೂ ಚಿಂತನೆ ಇರಲಿ ಅಂತ ಹೇಳಿ ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್. ಇವತ್ತು ಈ ಅಂತಾರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಇದ್ದೇವೆ. ಕಾರಣ ಏನಾಗ್ತದೆ, ಬೇರೆ ದೇಶಗಳಲ್ಲಿ
ಇರುವ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ಈ ವರ್ಷ ಕೂಡ ಪ್ರತಿ ವರ್ಷ 2 ಸಲ ಮಾಡ್ತಾ ಇರ್ತೀವಿ. ಈ ಸಲ ಜೂನ್ 28ರಂದು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿಗಳು ಸತತವಾಗಿ 30 ವರ್ಷಗಳಿಂದ, ಯಾಕಂದರೆ ಈ ಪೂರ್ಣವನ್ನು ಹೆಚ್ಚು ಸಂಸ್ಥೆಗಳನ್ನ ಸರ್ಕಾರಿ ಆಗಲಿ ಖಾಸಗಿ ಎಲ್ಲ ಸಂಸ್ಥೆಗಳು ಸರಬರಾಜು ಮಾಡ್ತಕ್ಕಂಥದ್ದು ನಮ್ಮ ರೋಟರಿ ಕ್ಲಬ್ ಇದೆ. ರೋಟರಿ ಕ್ಲಬ್ ವತಿಯಿಂದ ಸರಬರಾಜು ಮಾಡೋದ್ರ ಜೊತೆಗೆ ಈ ರೋಟರಿ ಕ್ಲಬ್ಬು ಎಲ್ಲ ಅಲ್ಲಿ ಹಾಸ್ಪಿಟಲ್ ಅಂಗನವಾಡಿ ಕಾರ್ಯಕರ್ತರಲ್ಲಿ ವರ್ಕ್ ಮಾಡ್ತಾರೆ ಅಂಥದ್ದು ಎಲ್ಲರೂ ಅಲ್ಪೋಪಹಾರ ವ್ಯವಸ್ಥೆಯ ಜೊತೆಗೆ ನಾವು ಪ್ರತಿ ವರ್ಷ ಈ ಕಾರ್ಯ ನಿರ್ವಹಿಸ್ತೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳೋದಕ್ಕೆ ಎಲ್ಲ ಹೆಚ್ಚಿರ್ತಕ್ಕಂಥ ಅಂಗನವಾಡಿ ಟೀಚರ್ಗೆ ಮತ್ತು ಸರ್ಕಾರಿ ವೈದ್ಯಾಧಿಕಾರಿಗೆ ಸಮಾಲೋಚನೆ